ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟು ಬರಗಾಲ ತಾಂಡವವಾಡ್ತಾ ಇದ್ದು ರೈತರು ಕಂಗೆಟ್ಟು ಹೋಗಿದ್ದಾರೆ. ಇದರ ಮಧ್ಯೆ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಗ್ರಾಮಗಳ ರಸ್ತೆಗಳು ಜಲಾವೃತವಾಗಿದ್ರೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಜಲಪಾತಗಳಿಗೂ ಹೊಸ ಕಳೆ ಬಂದಿದೆ. ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ರಸ್ತೆಗಳು ನದಿಯಂತಾಗಿವೆ. ವೃದ್ಧೆ ದಾಟಿಸಲು ಗ್ರಾಮಸ್ಥರ ಪರದಾಟ. ಚರಂಡಿಗಳಲ್ಲಿ ನೀರು ಭೋರ್ಗರಿಯುತ್ತಿದೆ. ಹೆದ್ದಾರಿ ಪಕ್ಕದಲ್ಲಿ ಜಲಪಾತ ಕಣ್ಮನ ಸೆಳೆಯುತ್ತಿದೆ. ಹಲವೆಡೆ ಮಳೆ ಅಬ್ಬರಿಸಿದ್ದು ರೈತರ ಮೊಗದಲ್ಲಿ ನಗು ತರಿಸಿದೆ. ಚಾಮರಾಜನಗರದಲ್ಲಿ ಮಳೆಯಬ್ಬರ, ತುಂಬಿದ ಹಳ್ಳ ಕೊಳ್ಳ. ರಸ್ತೆಗಳು ಜಲಾವೃತ, ವೃದ್ಧೆ ದಾಟಿಸಲು ಗ್ರಾಮಸ್ಥರ ಪರದಾಟ. ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ಮಳೆ ಅಬ್ಬರಿಸಿದೆ. ಗಡಿ ಭಾಗದ ಪಾಲಾರ್, ಗೋಪಿನಾಥಂ, ಪೊನ್ನಾಚಿ ಗ್ರಾಮದಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆ 16 ಅವಾಂತರಗಳನ್ನು ಸೃಷ್ಟಿಸಿದೆ. ಕಾಡಂಚಿನ ಹಾಡಿಯಲ್ಲಿ ತುಂಬಿ ಹರಿಯುತ್ತಿದ್ದ ಹಳ್ಳ ದಾಟಲು ಗ್ರಾಮಸ್ಥರು ಹರಸಾಹಸ ಪಟ್ರು. ಇನ್ನು ರಭಸವಾಗಿ ಹರಿಯುತ್ತಿದ್ದ ನೀರಿನಿಂದಾಗಿ ಹಳ್ಳ ದಾಟಲು ವೃದ್ಧೆಯೊಬ್ಬರು ಪರದಾಡ್ತಿದ್ರು. ಈ ವೇಳೆ ಪೊನ್ನಾಚಿ ಗ್ರಾಮಸ್ಥರು ಹಳ್ಳ ದಾಟಿಸಿದ್ದಾರೆ. ಬಿಸಿಲ ಬೇಗೆಯಿಂದ ಬೇಯುತ್ತಿದ್ದ ಧಾರವಾಡದಲ್ಲಿ ವರುಣನ ಸಿಂಚನವಾಗಿದೆ. ರೈತರ ಮುಖದಲ್ಲಿ ಹರ್ಷ ಮೂಡಿಸಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಯಿಂದ ಮಳೆ ಅಬ್ಬರಿಸ್ತಾ ಇದ್ದು ಎಲ್ಲೆಡೆ ಜಲ ವೈಭೋಗವೇ ಕಾಣುತ್ತಿದೆ. ಕಾರವಾರ ಅಂಕೋಲ ಹೆದ್ದಾರಿಯಲ್ಲಿ ಪಶ್ಚಿಮ ಘಟ್ಟಗಳನ್ನ ಸೀಳಿ ಮಳೆ ನೀರು ನುಗ್ಗಿದ್ದು ಜಲಧಾರೆ ನೋಡಲು 2 ಕಣ್ಗಳು ಸಾಲದು. ರಾಜ್ಯದಲ್ಲಿ ಬರಗಾಲದಿಂದ ಅನ್ನದಾತರು ಕಂಗೆಟ್ಟಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗಿರುವುದು ರೈತರಲ್ಲಿ ಹೊಸ ಆಶಾಭಾವ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.